ಕ್ಯಾನ್ಸರ್ ಮತ್ತು ಹರ್ಬಲ್ ಚಿಕಿತ್ಸೆಗಳ ಮೂಲಕ ಕ್ಯಾನ್ಸರ್ ತಡೆ ಮತ್ತು ಅರಿವು. ಕ್ಯಾನ್ಸರ್ ರೋಗ ಅದೆಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಇಬ್ಬರಿಗಾದರೂ ಕ್ಯಾನ್ಸರ್ ಬಂದೇ ಬರುತ್ತಿದೆ. ಮುಂದೆ ಒಂದು ದಿನ ಆ ಸಂಖ್ಯೆ ಹೆಚ್ಚಾದರೂ ಆಶ್ಚರ್ಯವಿಲ್ಲ. ಏಕೆಂದರೆ ನಾವು ಸೇವಿಸುವ ಆಹಾರ, ಜೀವಿಸುವ ರೀತಿ, ಬಳಸುವ ವಸ್ತುಗಳ ಕೆಟ್ಟ ಪ್ರಭಾವದಿಂದಾಗಿಯೇ ಈ ರೀತಿ ರೋಗಗಳು ಬರುತ್ತಿದೆ. ಇನ್ನು ಕ್ಯಾನ್ಸರ್ ಬಂದರೆ ಅದರ ಚಿಕಿತ್ಸೆಗಾಗಿ ಮನುಷ್ಯ ತನ್ನ ಜೀವಮಾನದ ದುಡಿಮೆ ಸುರಿಯುವುದಲ್ಲದೆ ಬೇಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ನೀವು ಆಯುರ್ವೇದದ ಮೂಲಕವೂ ಕ್ಯಾನ್ಸರ್ ರೋಗವನ್ನು ಬುಡಸಮೇತ ಕಿತ್ತುಹಾಕಬಹುದು. ಆಯುರ್ವೇದ ಮತ್ತು ಹರ್ಬಲ್ ಚಿಕಿತ್ಸೆಗಳ ಮೂಲಕ ಕ್ಯಾನ್ಸರ್ ಅನ್ನು ಯಾವ ರೀತಿಯಾಗಿ ತಡೆಯಬಹುದು ಅನ್ನೋ ಬಗ್ಗೆ ಮೀಡಿಯಾ ಸ್ಟಡೀಸ್ ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರೊಫೆಸರ್ ಆಗಿರುವ ಮಾನಸ ಗೌಡ ಅವರು ವಿವರಿಸಿದ್ದಾರೆ. 21ನೇ ಶತಮಾನದ ಪ್ರಮುಖ ಆರೋಗ್ಯ ಸವಾಲುಗಳಲ್ಲಿ ಕ್ಯಾನ್ಸರ್ ಪ್ರಮುಖವಾಗಿದೆ. ವಿಶ್ವ ಆರೋಗ್ಯ ಸಂಘಟನೆಯ WHO ಪ್ರಕಾರ ಪ್ರತಿ ವರ್ಷ ಜಗತ್ತಿನಲ್ಲಿ ಸುಮಾರು 2 ಕೋಟಿ ಜನರಿಗಿಂತ ಹೆಚ್ಚು ಜನರು ಕ್ಯಾನ್ಸರ್ನಿಂದ ಪ್ರಾಣ ಕಳೆದುಕೊಳ್ಳುತ್ತಾರೆ. ಇದರಿಂದ ಅರಿವು, ಸಮಯೋಚಿತ ಪತ್ತೆ ಮತ್ತು ತಡೆ ಕ್ರಮಗಳ ಮಹತ್ವ ಅತಿ ಹೆಚ್ಚು. ಆಧುನಿಕ ವೈದ್ಯಕೀಯ ವಿಧಾನಗಳು ಕೀಮೋಥೆರಪಿ, ಶಸ್ತ್ರಚಿಕಿತ್ಸೆ, ರೇಡಿಯೇಷನ್ ಮುಂತಾದ ಚಿಕಿತ್ಸೆಯನ್ನು ಒತ್ತು ನೀಡುತ್ತವೆ. ಆದರೆ ಆಯುರ್ವೇದ ಮತ್ತು ಹರ್ಬಲ್ ಚಿಕಿತ್ಸೆಗಳು ಈ ಚಿಕಿತ್ಸೆಗೆ ಪೂರಕವಾಗಿ ದೇಹವನ್ನು ಶಕ್ತಿಶಾಲಿ ಮಾಡುವುದು, ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಮತ್ತು ಸಂಪೂರ್ಣ ಆರೋಗ್ಯವನ್ನು ಬೆಂಬಲಿಸುವಲ್ಲಿ ಸಹಾಯ ಮಾಡಬಹುದು. ಆಯುರ್ವೇದದಲ್ಲಿ ಕ್ಯಾನ್ಸರ್ ಅರ್ಥ. ಆಯುರ್ವೇದವು ರೋಗವನ್ನು ವಿಭಿನ್ನ ಘಟನೆಯಾಗಿ ನೋಡದೆ ದೇಹದ ಶಕ್ತಿಗಳ ಅಸಮತೋಲನ, ವಾತ, ಪಿತ್ತ, ಕಫ ಎಂದು ಪರಿಗಣಿಸುತ್ತದೆ. ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆ ಮುಂತಾದ ಗ್ರಂಥಗಳಲ್ಲಿ ಕ್ಯಾನ್ಸರ್ ಸಮಾನವಾದ ಸ್ಥಿತಿಗಳನ್ನು ಅರ್ಬುಡ ಎಂದು ವಿವರಿಸಲಾಗಿದೆ. ಆಯುರ್ವೇದವು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು, ದೇಹವನ್ನು ಶುದ್ಧೀಕರಿಸುವುದು ಅಂದರೆ ಪಂಚಕರ್ಮ ಮತ್ತು ದೋಷಗಳನ್ನು ಆಹಾರ, ಜೀವನಶೈಲಿ ಮತ್ತು ಹರ್ಬಲ್ ಔಷಧಿಗಳ ಮೂಲಕ ಸಮತೋಲನಗೊಳಿಸುವುದನ್ನು ಒಟ್ಟಿಸುತ್ತದೆ. ಹರ್ಬಲ್ ನೆರವು, ಕ್ಯಾನ್ಸರ್ ತಡೆ ಮತ್ತು ಬೆಂಬಲ. ಅಶ್ವಗಂಧ ಒತ್ತಡ ಕಡಿಮೆ ಮಾಡುತ್ತದೆ, ರೋಗನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತದೆ ಮತ್ತು ಆಧುನಿಕ ಚಿಕಿತ್ಸೆಗಳ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಬಹುದು. ಹಳದಿ ಕರ್ಕ್ಯುಮಿನ್ ಸೆಲ್ ಬೆಳವಣಿಗೆಯನ್ನು ತಡೆಯುವ ಮತ್ತು ಪ್ರೋತ್ಸಾಹ ಹಿನ್ನಡೆಗೊಳ್ಳುವ ಗುಣ ಹೊಂದಿದೆ. ತುಳಸಿ DNA ಹಾನಿಯಿಂದ ರಕ್ಷಿಸುತ್ತದೆ ಮತ್ತು ಸೆಲ್ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಆಮ್ಲ ವಿಟಮಿನ್ ಸಿನಲ್ಲಿ ಶ್ರೀಮಂತವಾಗಿದೆ, ಫ್ರೀ ರ್ಯಾಡಿಕಲ್ಗಳ ಹಾನಿ ಕಡಿಮೆ ಮಾಡುತ್ತದೆ. ಗಿಲೋಯ್ ರೋಗನಿರೋಧಕ ಶಕ್ತಿಯನ್ನು ಉತ್ತೇಜಿಸುತ್ತದೆ ಮತ್ತು ಅಸಾಮಾನ್ಯ ಸೆಲ್ ಬೆಳವಣಿಗೆಯನ್ನು ತಡೆಯುತ್ತದೆ. ಅರಿವು ಮತ್ತು ಕ್ರಮಗಳು. ಕ್ಯಾನ್ಸರ್ ಅರಿವು ಕೇವಲ ಜ್ಞಾನವಲ್ಲ, ಕ್ರಮಾತ್ಮಕ ಕ್ರಮಗಳನ್ನು ಕೈಗೊಳ್ಳುವುದು. ಸಮಯೋಚಿತ ತಪಾಸಣೆ ಮತ್ತು ವೈದ್ಯಕೀಯ ತಪಾಸಣೆ ಮಾಡುವುದು. ಕುಟುಂಬ ಇತಿಹಾಸವನ್ನು ತಿಳಿದುಕೊಳ್ಳುವುದು. ಶಾರೀರಿಕ ಚಟುವಟಿಕೆ, ಪೌಷ್ಟಿಕ ಆಹಾರ ಮತ್ತು ಒತ್ತಡ ನಿರ್ವಹಣೆ. ಆಯುರ್ವೇದ ಮತ್ತು ಹರ್ಬಲ್ ಬೆಂಬಲಗಳನ್ನು ಪಾಲಿಸುವುದು. ಮಾಧ್ಯಮಗಳಲ್ಲಿ ಅರಿವಿನ ಪ್ರಭಾವ. ಮಾಧ್ಯಮಗಳು ಆರೋಗ್ಯ ಅರಿವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಹರ್ಬಲ್ ಮತ್ತು ಆಯುರ್ವೇದ ಪರಿಹಾರಗಳನ್ನು ಹೈಲೈಟ್ ಮಾಡುವ ಅಭಿಯಾನಗಳು ಜನರನ್ನು ತಡೆ ಕ್ರಮಗಳನ್ನು ಅನುಸರಿಸಲು ಪ್ರೇರೇಪಿಸುತ್ತವೆ. ಕಥಾನಕ, ಡಾಕ್ಯುಮೆಂಟರಿ ಮತ್ತು ಶೈಕ್ಷಣಿಕ ರೇಡಿಯೋ ಕಾರ್ಯಕ್ರಮಗಳು ಆಯುರ್ವೇದವನ್ನು ಸರಿಯಾಗಿ ಅರಿಯಲು ಮತ್ತು ವೈಜ್ಞಾನಿಕವಾಗಿ ಬಳಸಲು ಸಹಾಯಕವಾಗುತ್ತವೆ. ಕ್ಯಾನ್ಸರ್ ಒಂದು ಸಂಕೀರ್ಣ ರೋಗ, ಅದಕ್ಕೆ ಬಹುಮುಖಾತ್ಮಕ ಪರಿಹಾರಗಳು ಅಗತ್ಯ. ಆಧುನಿಕ ಚಿಕಿತ್ಸೆಗಳು ಜೀವ ರಕ್ಷಿಸುತ್ತವೆ, ಆದರೆ ಆಯುರ್ವೇದ ಮತ್ತು ಹರ್ಬಲ್ ಔಷಧಿಗಳು ದೇಹವನ್ನು ಶಕ್ತಿಶಾಲಿ ಮಾಡುತ್ತವೆ, ಪಾರ್ಶ್ವ ಪರಿಣಾಮಗಳನ್ನು ಕಡಿಮೆ ಮಾಡುತ್ತವೆ ಮತ್ತು ಸಂಪೂರ್ಣ ಆರೋಗ್ಯವನ್ನು ಉತ್ತೇಜಿಸುತ್ತವೆ. ವೈಜ್ಞಾನಿಕ ಸಂಶೋಧನೆ, ಪರಂಪರೆ ಜ್ಞಾನ ಮತ್ತು ಮಾಧ್ಯಮ ಮುಖಾಂತರ ಅರಿವಿನ ಸಂಯೋಜನೆಯಿಂದ ಸಮಾಜವು ಆರೋಗ್ಯ ಸಚೇತನ ಭವಿಷ್ಯದತ್ತ